ಓಂ ಶಾಂತಿ. ದಿನಾಂಕ ಆಗಿದೆ 5/6/2026. ಯಾವಾಗ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಬರುವುದೋ ಆಗಲೇ ತಂದೆಯ ಜೊತೆಯಲ್ಲಿ ಹೋಗಲು ಸಾಧ್ಯ. ರಾವಣನು ಭಗವಂತನಿಗಿಂತಲೂ ತೀಕ್ಷ್ಣವಾಗಿದ್ದಾನೆ. ಯಾವಾಗ ಅವನ ರಾಜ್ಯವನ್ನು ಕಸಿದುಕೊಳ್ಳಲಾಗುವುದೋ ಆಗ ಅವನು ವಿಘ್ನಗಳನ್ನು ಹಾಕಿಯೇ ಹಾಕುತ್ತಾನೆ. ನಾವು ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ವರ್ಗಾಯಿತರಾಗುತ್ತಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಮನುಷ್ಯರು ವಿಘ್ನಗಳನ್ನು ಹಾಕುತ್ತಾರೆ. ನಮ್ಮ ಮನೆಯು ಶಾಂತಿಧಾಮವಾಗಿದೆ. ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಅವರು ಏನನ್ನೂ ತಿಳಿದುಕೊಂಡಿಲ್ಲವೆಂದರ್ಥ. ತಂದೆಯನ್ನು ತಿಳಿಯದೇ ಇರುವ ಕಾರಣ ಸೃಷ್ಟಿ ಚಕ್ರವನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ. ಇದನ್ನು ಆತ್ಮವು ತಿಳಿದುಕೊಳ್ಳುತ್ತದೆ. ಆ ಆತ್ಮಿಕ ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ, ಯಾರನ್ನೂ ಬಿಟ್ಟು ಹೋಗುವುದಿಲ್ಲ. ಎಲ್ಲರೂ ಹಿಂತಿರುಗಿ ಹೋಗಲೇಬೇಕಾಗಿದೆ. ಸತ್ಯಯುಗದ ಆದಿಯಲ್ಲಿ ಕೇವಲ ಭಾರತ ಖಂಡವೇ ಇರುತ್ತದೆ. ಕಲ್ಪದ ಸಂಗಮದಲ್ಲಿ ತಂದೆಯು ಬಂದಾಗ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲಾಗುತ್ತದೆ. ಎಲ್ಲಿಯವರೆಗೂ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾರನ್ನೂ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಎಲ್ಲಿಯವರೆಗೆ ಸತೋಪ್ರಧಾನರಾಗುವುದಿಲ್ಲವೋ ಅಲ್ಲಿಯವರೆಗೆ ಸತೋಪ್ರಧಾನ ದೇವಿ ದೇವತೆಗಳಾಗಲು ಸಾಧ್ಯವಿಲ್ಲ. ತಂದೆಯು ಪದೇ ಪದೇ ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಸದ್ಗತಿ ಕೊಡುವಂತಹ ದೂರದ ಯಾತ್ರಿಕನು ಬಂದಿದ್ದಾರೆ. ಈಗ ತಂದೆಯು ಬಂದಿದ್ದಾರೆ ಅಂದ ಮೇಲೆ ಅವರ ಆದೇಶದಂತೆ ನಡೆಯಬೇಕಾಗಿದೆ. ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಬೇಕಾಗಿದೆ. ತಂದೆಯು ಹೇಳುತ್ತಾರೆ, ನಾನು ಯಾತ್ರಿಕನು ಸದಾ ಪವಿತ್ರನಾಗಿರುತ್ತೇನೆ. ನಾನು ಬಂದು ಎಲ್ಲ ಆತ್ಮರನ್ನು ಪವಿತ್ರ ಸುಂದರರನ್ನಾಗಿ ಮಾಡುತ್ತೇನೆ. ಯಾರು ನಂಬರ್ 1 ಪಾವನರಾಗಿದ್ದರೋ ಅವರೇ ಕೊನೆಯಲ್ಲಿ ವಿಕಾರಿಯಾಗುತ್ತಾರೆ. ಮೊಟ್ಟ ಮೊದಲಿಗೆ 16 ಕಲಾ ಸಂಪೂರ್ಣನಾಗಿದ್ದರು. ಈಗ ಯಾವುದೇ ಕಲೆ ಇಲ್ಲ. ಈ ಜ್ಞಾನವನ್ನು ಮರೆಯಬಾರದು. ನಮ್ಮೆಲ್ಲ ದುಃಖವನ್ನು ದೂರ ಮಾಡಲು, ಶಾಪವನ್ನು ಕಳೆದು ಸುಖದ ಆಸ್ತಿಯನ್ನು ಕೊಡಲು ತಂದೆಯು ಬಂದಿದ್ದಾರೆ. ಶಿವ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಭಾರತವೇ ಸ್ವರ್ಗವಾಗಿತ್ತು. ಇದನ್ನು ಪದೇ ಪದೇ ಬುದ್ಧಿಯಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿದೆ. ಯಾರಿಗೆ ತಂದೆಯ ಜೊತೆ ಸಂಪೂರ್ಣ ಯೋಗವಿರುವುದೋ ಅವರಿಗೆ ಕೂಡಲೇ ಆಕರ್ಷಣೆಯಾಗುತ್ತದೆ. ಓಡೋಡಿ ಬರುತ್ತಾರೆ. ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಯಾಗಬೇಕಾಗಿದೆ. ಒಂದು ವೇಳೆ ಯಾವುದೇ ಬಂಧನವಿಲ್ಲದಿದ್ದರೆ ಮತ್ತೆಂದೂ ಬಂಧನಗಳಲ್ಲಿ ಮರೆತು ಕೂಡ ಹೋಗಿ ಸಿಲುಕಬಾರದು. ಈಗ ನಮ್ಮದು ಏರುವ ಕಲೆಯಾಗಿದೆ. ತಂದೆಯು ನಮ್ಮ ಎಲ್ಲ ದುಃಖವನ್ನು ದೂರ ಮಾಡಲು, ಶಾಪವನ್ನು ಕಳೆದು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅಪಾರ ಖುಷಿಯಲ್ಲಿರಬೇಕಾಗಿದೆ. ಪರಿಶೀಲನೆ ಮಾಡಿಕೊಳ್ಳಿ, ನಮ್ಮ ಬುದ್ಧಿಯೋಗವು ಎಲ್ಲಿಯೂ ಅಲೆದಾಡುತ್ತಿಲ್ಲವೇ? ಸಮಾವೇಶ ಮಾಡಿಕೊಳ್ಳುವ ಹಾಗೂ ಧೈರ್ಯ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮಿಕ ಸೇವಾದಾರಿ ಭವ. ಇಂತಹ ಮಕ್ಕಳು ಯಾರು ಜ್ಞಾನಪೂರ್ಣರಾಗಿ ಇರುವುದರ ಜೊತೆ ಶಕ್ತಿಶಾಲಿಗಳೂ ಆಗಿದ್ದಾರೆಯೋ ಅವರಿಗೆ ಹೇಳಲಾಗುತ್ತದೆ ಆತ್ಮಿಕ ಸೇವಾದಾರಿ. ಚಿಕ್ಕ ಮಾತನ್ನು ದೊಡ್ಡದನ್ನಾಗಿ ಮಾಡದಿರಿ. ವಾತಾವರಣವನ್ನು ಶಕ್ತಿಶಾಲಿಗೊಳಿಸಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.